ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 25ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಇರುವಂಥ ದಿನ. ಈ ಸಪ್ತಮಿಯ ತಿಥಿ ಈ ದಿನ ಅಪರಾಹ್ನ 4:50 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ರಾತ್ರಿ 8:31 ಇರಲಿದೆ. ನಂತರ ಆರಿದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ವಣಿಜ. ಇದು ಈ ದಿನ ಮಧ್ಯಾಹ್ನ 1:52 ಇರಲಿದೆ. ನಂತರ ಉತ್ತರ ಕರಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ರಾತ್ರಿ 3:08 ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:29 ಮಧ್ಯಾಹ್ನ 2 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:58 ಮಧ್ಯಾಹ್ನ 12:29 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:56 ಬೆಳಿಗ್ಗೆ 9:27 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:03 ಮಧ್ಯಾಹ್ನ 12:52 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:28 ಬೆಳಿಗ್ಗೆ 10:49 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದಂತೆ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:29 ಬೆಳಿಗ್ಗೆ 7:58 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ಹಣವನ್ನು ಲೇವಾದೇವಿ ವ್ಯವಹಾರ ಮಾಡುವಂಥವ್ರು, ಇನ್ನು ಷೇರುಪೇಟೆಯಲ್ಲಿ ವ್ಯವಹಾರ ಮಾಡುವಂಥವ್ರು ನಿಮ್ಮ ವ್ಯವಹಾರಗಳನ್ನು ಈ ಲಾಭದ ಸಮಯದಲ್ಲಿ ಆರಂಭ ಮಾಡಿದರೆ ನಿಮಗೆ ಅತ್ಯುತ್ತಮವಾದಂಥ ಅನುಕೂಲತೆಗಳು ಒದಗಿ ಬರುತ್ತೆ, ಲಾಭ ಚೆನ್ನಾಗಿ ಬರುತ್ತೆ. ಹಾಗಾಗಿ ವ್ಯಾಪಾರಸ್ಥರು ಈ ಚಗೋದಯದ ಸಮಯವನ್ನು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಿಶೇಷವಾಗಿ ಮಾತಿಗೆ ಕಾರಕ, ವಾಕ್ಚಾತುರ್ಯಕ್ಕೆ ಕಾರಕ. ಹಾಗಾಗಿ ಈ ದಿನ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಹಾಗೆ ಮಾತು ನಿಮಗೆ ಪ್ರಮುಖವಾದಂಥ ಅಸ್ತ್ರವಾಗಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ, ಮಾತು ಅದ್ಭುತವಾಗಿದೆ. ಹಾಗಾಗಿ ಈ ದಿನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಯಾವುದೇ ಒಂದು ಉದಾಹರಣೆಗಳು ಕೂಡ ಇರಲ್ಲ. ಪ್ರತಿಯೊಂದು ವಿಚಾರವನ್ನು ಕೂಡ ಈ ದಿನ ಬಹಳ ಗಮನಾರ್ಹವಾಗಿ ನೀವು ಗ್ರಹಿಸುವಂಥದ್ದು, ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಬಹಳ ಪ್ರೌಢವಾಗಿ ತಿಳಿಸುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಬುಧ ಗಣಿತಕ್ಕೆ,
ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ ಮತ್ತು ಲೆಕ್ಕಾಚಾರಕ್ಕೆ ಕಾರಕ. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಒಳ್ಳೆಯ ದಿನ. ವ್ಯಾಪಾರಗಳು ಚೆನ್ನಾಗಿ ನಡೆಯುತ್ತೆ. ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ಈ ದಿನ ತುಂಬ ಲಾಭ ಇದೆ, ತುಂಬ ಅನುಕೂಲ ಇದೆ. ಇನ್ನು ಯಾರು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾರೋ ಅಂಥವ್ರಿಗೂ ಕೂಡ ಅನುಕೂಲ ಇದೆ. ಏಕೆಂದರೆ ಸ್ನೇಹಕ್ಕೆ, ಗೆಳೆತನಕ್ಕೆ ಬುಧ ಕಾರಕನಾಗಿರುವಂಥವನು. ಇನ್ನು ವಿನೋದಕ್ಕೆ, ಹಾಸ್ಯಕ್ಕೆ ಕೂಡ ಬುಧ ಕಾರಕ. ಹಾಗಾಗಿ ಈ ದಿನ ಹಾಸ್ಯಕ್ಕೇನೂ ಕೊರತೆ ಇಲ್ಲ. ಮನಸ್ಸಿಗೆ ಸಂತೋಷ ಸಿಕ್ಕುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಒಳ್ಳೆಯ ಜ್ಞಾನ ಸಂಪಾದನೆ ಆಗುತ್ತೆ. ಹಾಗೆ ಪರೀಕ್ಷಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಉತ್ತಮವಾದಂಥ ಒಂದು ಸಮಯ. ಆತ್ಮವಿಶ್ವಾಸದ ಮಟ್ಟ ಈ ದಿನ ಬಹಳಷ್ಟು ಮಟ್ಟಿಗೆ ಹೆಚ್ಚಾಗಿರುತ್ತೆ. ಹಾಗಾಗಿ ನಿಮ್ಮ ವ್ಯವಹಾರಗಳಲ್ಲಿ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಅತ್ಯಂತ ಅನುಕೂಲಕರವಾದಂಥ ಒಂದು ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲಗಳನ್ನೇ ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:23 ಬೆಳಿಗ್ಗೆ 10:25 ಇನ್ನು ಅಪರಾಹ್ನ 4:32 ಸಂಜೆ 5:33 ಹಾಗೆ ರಾತ್ರಿ 11:28 ರಾತ್ರಿ 12:26 ಬುಧಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಚಟುವಟಿಕೆಗಳಾಗಲಿ ಅಥವಾ ನಿಮ್ಮ ಪ್ರಯಾಣ ಆಗಲಿ ಆರಂಭ ಆದರೆ ಅದು ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ. ನಿಮ್ಮ ಸ್ಪೀಡಿಗೆ ಕೆಲಸಗಳಾಗಲ್ಲ. ಹಾಗಾಗಿನೇ ಶನಿ ನಿಧಾನಗತಿಯಲ್ಲಿ ಚಲಿಸೋನಾದ್ರಿಂದ ಕೆಲಸಗಳು ಕೂಡ ನಿಧಾನವಾಗಿ ಆರಂಭ ಆಗುತ್ತೆ. ಫಲಿತಾಂಶ ಕೂಡ ಬೇಗ ಸಿಕ್ಕಲ್ಲ. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:22 ಬೆಳಿಗ್ಗೆ 9:23 ಇನ್ನು ಅಪರಾಹ್ನ 3:31 ಸಂಜೆ 4:32 ಹಾಗೆ ರಾತ್ರಿ 10:29 ರಾತ್ರಿ 11:28 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಹಾಗೆ ಈ ಅಗ್ರಿಮೆಂಟ್ಗಳಿಗೆ ಸೈನ್ ಮಾಡುವಂಥ ವಿಚಾರ, ಅಡ್ವಾನ್ಸನ್ನು ಪಡ್ಕೊಳ್ಳುವಂಥ ವಿಚಾರ, ಇನ್ನು ಯಾವುದೇ ರೀತಿಯ ವ್ಯವಹಾರಗಳನ್ನು ಹೊಸದಾಗಿ ಆರಂಭ ಮಾಡಲಿಕ್ಕೆ ಬುಧ ಹೋರ ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ಬುಧ ಹೋರದಲ್ಲಿ ವ್ಯಾಪಾರಸ್ಥರು ನಿಮ್ಮ ಹೆಚ್ಚಿನ ವ್ಯವಹಾರಗಳನ್ನು ಈ ಒಂದು ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:20 ಬೆಳಿಗ್ಗೆ 7:21 ಇನ್ನು ಮಧ್ಯಾಹ್ನ 1:28 ಮಧ್ಯಾಹ್ನ 2:29 ಇನ್ನು ರಾತ್ರಿ 8:32 ರಾತ್ರಿ 9:30 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಅಥವಾ ಯಾವುದೇ ಖರೀದಿ, ಮದುವೆಗೆ ಬೇಕು ಅಂತ ಹೇಳಿ ಜವಳಿಯನ್ನು, ಒಡವೆ, ವಸ್ತ್ರಗಳನ್ನು ಖರೀದಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಆದಷ್ಟು ಶುಕ್ರ ಹೋರದಲ್ಲಿ ಅವಾಯ್ಡ್ ಮಾಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಇನ್ನು ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಪ್ರಾರಂಭ ಮಾಡುವಂಥದ್ದನ್ನಾಗಲಿ ಶುಕ್ರ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಸ್ವಲ್ಪ ನಷ್ಟಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:19 ಬೆಳಿಗ್ಗೆ 6:20 ಇನ್ನು ಮಧ್ಯಾಹ್ನ 12:27 ಮಧ್ಯಾಹ್ನ 1:28 ಹಾಗೆ ರಾತ್ರಿ 7:33 ರಾತ್ರಿ 8:32 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಕುಜ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ
ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಆರಂಭ ಮಾಡಿ. ಅದರಲ್ಲೂ ನಿಮ್ಮ ಯಾವುದೇ ರೀತಿಯ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು ಅನ್ನೋಂಥದ್ದಿದ್ರೂ ಕುಜ ಹೋರ ಬಹಳ ಚೆನ್ನಾಗಿದೆ. ಏಕೆಂದರೆ ಕುಜ ಸ್ಪರ್ಧೆಗೆ ಕಾರಕ. ಹಾಗಾಗಿ ನಿಮಗೆ ಎಂತಹ ಸ್ಪರ್ಧೆಗಳೇ ಇದ್ದರೂ ಕೂಡ ಅದನ್ನು ಎದುರಿಸುವಂಥ ಒಂದು ಧೈರ್ಯ ನಿಮಗೆ ಬರುತ್ತೆ. ಹಾಗೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥವರು, ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೂ ಕೂಡ ಈ ಕುಜ ಹೋರ ಬಹಳ ಚೆನ್ನಾಗಿದೆ. ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ಕುಜ ಹೋರದಲ್ಲಿ ನಿಮಗೆ ಸಿಕ್ಕತ್ತೆ. ಇದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 26 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 33 ನಿಮಿಷದಿಂದ ಸಂಜೆ 6 ಗಂಟೆ 34 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 26 ನಿಮಿಷದಿಂದ ರಾತ್ರಿ 1 ಗಂಟೆ 25 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ ಇದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿ ಮುಂದೆ ಮುಂದೆ ಯಾವ ಸಮಯ ಸೂಕ್ತವಾಗಿದೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತಾ ಇರುತ್ತೆ. ಇದರಿಂದ ನಿಮ್ಮ ಕೆಲಸಗಳು ಒಳ್ಳೆಯ ಫಲವನ್ನು ತರುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಶುಕ್ರ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ. ಹಾಗಾಗಿ ಇಲ್ಲಿಯವರೆಗೆ ಮೀನರಾಶಿಯಲ್ಲೇ ಇದ್ದಂತಹ ಶುಕ್ರನ ಪ್ರವೇಶ ಮೇಷರಾಶಿಗೆ ಆಗ್ತಾ ಇರುವಂಥದ್ದು. ಹಾಗಾಗಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಕೆಲವೊಂದು ಆಮೂಲಾಗ್ರವಾದಂಥ ಬದಲಾವಣೆಗಳಾಗುವಂಥ ಸಾಧ್ಯತೆ ಇದೆ. ಯಾರಿಗೆ ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಅನುಕೂಲಕರವಾಗಿರಲಿಲ್ಲ, ಈ ದಿನದಿಂದ ಇನ್ನು 1 ತಿಂಗಳವರೆಗೂ ಕೂಡ ವ್ಯವಹಾರದಲ್ಲಿ ಉತ್ತಮವಾದಂಥ ಒಂದು ಪ್ರಗತಿ ಇರುತ್ತೆ. ಹಾಗೆ ಮೀನ ರಾಶಿ ಶುಕ್ರನಿಗೆ ಉಚ್ಚ ಸ್ಥಾನ. ಹಾಗಾಗಿ ಉಚ್ಚ ಸ್ಥಾನದಿಂದ ಈಗ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ ಇದು. ಹಾಗಾಗಿನೇ ವ್ಯವಹಾರ ಮಾಡುವಂಥವರು, ಹಣಕಾಸಿನ ವ್ಯವಹಾರಸ್ಥರು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇದೆ. ಏಕೆಂದರೆ ಮೃಗಶಿರ ನಕ್ಷತ್ರ ಮತ್ತು ಬುಧವಾರ ಈ ಎರಡರ ಸಂಯೋಗ ಒಳ್ಳೆಯ ಯೋಗವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಬೆಳಿಗ್ಗೆ 6 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 31 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಹಾಗಾಗಿ ಈ ಬುಧವಾರದ ದಿನ, ಅದರಲ್ಲೂ ವ್ಯವಹಾರಗಳಿಗೆ ಅತ್ಯುತ್ತಮವಾದಂತಹ ದಿನ, ಜೊತೆಗೆ ಸರ್ವಾರ್ಥ ಸಿದ್ಧಿಯೋಗ ಇರೋದರಿಂದ ನಾವು ಪಂಚಾಂಗದ ಪ್ರಕಾರ ಹೇಳಿರುವಂಥ ಈ ಶುಭ ಗಳಿಗೆಯಲ್ಲಿ ನಿಮ್ಮ ವ್ಯವಹಾರಗಳನ್ನು ಆರಂಭ ಮಾಡಿ. ಹಾಗೆ ಈ ವ್ಯಾಪಾರಿ ಸಂಬಂಧವಾಗಿ ಅಥವಾ ಉದ್ಯೋಗದ ಸಂಬಂಧವಾಗಿ ನೀವು ಮಾಡುವಂಥ ಪ್ರಯಾಣ ಕೂಡ ಈ ಒಂದು ಸಂದರ್ಭದಲ್ಲೇ ಇರಲಿ, ಒಳ್ಳೆಯದಾಗುತ್ತೆ. ಇನ್ನು ನೀವು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಅರ್ಧಂಬರ್ಧ ಮಾಡಿ ನಿಲ್ಲಿಸಿದ್ರೆ ಅಥವಾ ನಿಮಗೆ ಒಂದು ಸಂಕಲ್ಪಪೂರ್ವಕವಾಗಿ ಅಂತಹ ಕೆಲಸಗಳು ಆರಂಭ ಆಗಬೇಕು ಅನ್ನುವಂಥದ್ದಿದ್ದರೆ ಈ ಒಂದು ಸರ್ವಾರ್ಥ ಸಿದ್ಧಿಯೋಗದ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 9 ಗ್ರಹಗಳೇನಿದೆ ಅದು ಕೆಲವೊಮ್ಮೆ ನಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅನುಸಾರವಾಗಿ ಜಾತಕದಲ್ಲಿ ಗ್ರಹಗಳು ಕೆಲವೊಮ್ಮೆ ವ್ಯತಿರಿಕ್ತ ಪರಿಣಾಮಗಳನ್ನು ಕೂಡ ಕೊಡುವಂಥದ್ದು ಇದೆ. ಎಲ್ಲ ಸಮಯದಲ್ಲೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗ್ತಾ ಇರಲ್ಲ. ಯಾವುದೋ ಒಂದು ಸಂದರ್ಭ ಕೈ ಕೊಡುತ್ತೆ, ಅದನ್ನು ಕೆಟ್ಟ ಗಳಿಗೆ ಅಂತ ಹೇಳಿ ಕರಿತೀವಿ, ವಿಷಗಳಿಗೆ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗೆ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಗ್ರಹಗಳು ವ್ಯತಿರಿಕ್ತ ಪರಿಣಾಮಗಳನ್ನು ಕೊಡುವಂಥ ಸಂದರ್ಭಗಳು ಯಾವ್ಯಾವ್ದಿರುತ್ತೆ, ಯಾವ ಗ್ರಹ ಯಾವ ರೀತಿಯಲ್ಲಿ ನಮಗೆ ಕೆಟ್ಟ ಪರಿಣಾಮಗಳನ್ನು ತರುತ್ತೆ, ಸಮಸ್ಯೆಗಳನ್ನು ತರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು 2. ಒಂದು ಸಂಪತ್ತಿನ ಭಾಗ್ಯ, ಮತ್ತೊಂದು ಆರೋಗ್ಯ ಭಾಗ್ಯ. ಇದೆರಡೂ ಇದ್ದರೆ ಸಾಕು, ನಮ್ಮ ಜೀವನ ಸಮೃದ್ಧಿಯಾಗಿರುತ್ತೆ ಅನ್ನುವಂಥದ್ದು ಹಲವರ ಅಭಿಪ್ರಾಯ. ಹಾಗಾಗಿ ಈ ದಿನ ನಾವು ಆರೋಗ್ಯ ಭಾಗ್ಯದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಅದರಲ್ಲೂ ಈ ಗ್ರಹಗಳು ಕೆಟ್ಟಿದ್ರೆ ಅಥವಾ ಗ್ರಹಗಳು ನಮಗೆ ಬಲಯುತವಾಗಿ ಇಲ್ಲ ಅಂದರೆ, ಗ್ರಹಗಳ ಅನುಗ್ರಹ ಇಲ್ಲ, ಗ್ರಹಗಳ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ, ಯಾವ ರೀತಿಯ
ಆರೋಗ್ಯ ತೊಂದರೆಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನು ನೋಡೋಣ. ಮೊದಲನೇದಾಗಿ ಸೂರ್ಯಗ್ರಹ ಅಂದರೆ ರವಿ. ಜಾತಕದಲ್ಲಿ ರವಿ ರಾಜನ ಸ್ಥಾನದಲ್ಲಿ ಇರುವಂಥವನು. ಒಂದು ವೇಳೆ ಜಾತಕದಲ್ಲಿ ಏನಾದರೂ ರವಿ ಕೆಟ್ಟಿದ್ರೆ ಇದರಿಂದ ಕೆಟ್ಟ ಪರಿಣಾಮಗಳೇ ಬಹಳಷ್ಟು ಮಟ್ಟಿಗೆ ಉಂಟಾಗುತ್ತೆ. ಅದರಲ್ಲೂ ಈ ಉದರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬಹಳ ಹೆಚ್ಚಾಗಿ ಬರುವಂಥದ್ದು ಇದೆ. ಹಾಗೆ ರೋಗ ನಿರೋಧಕ ಶಕ್ತಿ ಏನಿದೆ, ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಏನಿದೆ, ಅದು ಹಾಳಾಗ್ಬಿಡತ್ತೆ. ಹಾಗಾಗಿ ಆ ಇಮ್ಯುನಿಟಿ ಪವರ್ ಹೋದಾಗ ನಮಗೆ ಬೇರೆ ಬೇರೆ ರೀತಿಯ ರೋಗಗಳು ಆವರಿಸಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಹೃದಯಕ್ಕೆ ಸಂಬಂಧಪಟ್ಟಂತಹ ರೋಗಗಳು, ಹೃದ್ರೋಗ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಮ್ಯಾಸಿವ್ ಅಟ್ಯಾಕ್, ಇದೆಲ್ಲದಕ್ಕೂ ಕೂಡ ಈ ರವಿಯೇ ಕಾರಣನಾಗಿರ್ತಾನೆ. ಇನ್ನು ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಮೂಳೆಗಳಿಗೆ ಸಂಬಂಧಪಟ್ಟಂತಹ ರೋಗಗಳು, ಹಾಗೆ ಈ ಪಿತ್ತರಸ ಅಸಿಡಿಟಿ ಇದೆಯಲ್ಲ, ಉದರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ, ಇದು ರವಿಯಿಂದ ಬರುವಂಥದ್ದು. ಹಾಗಾಗಿ ನಮಗೆ ರವಿಯನ್ನು ಬಲಪಡಿಸ್ಕೊಳ್ಳಿಕ್ಕೆ ಕೆಲವೊಂದು ಪರಿಹಾರಗಳು ಕೂಡ ಇದೆ. ಅದನ್ನು ಮುಂದೆ ನೋಡೋಣ. ಯಾವ ರೀತಿಯಲ್ಲಿ ಜಾತಕದಲ್ಲಿ ರವಿ ಬಲವಿತನಾಗಿದ್ದರೆ ನಮಗೆ ರವಿಯಿಂದ ಬರುವಂಥ ಈ ರೀತಿಯ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಅಥವಾ ಆ ಸಮಸ್ಯೆಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ ಮುಂದೆ. ಇನ್ನು ಚಂದ್ರಗ್ರಹ ಏನಾದರೂ ಕೆಟ್ಟಿದ್ರೆ ಅಥವಾ ಚಂದ್ರಗ್ರಹದ ಕೆಟ್ಟ ದೃಷ್ಟಿ ಜಾತಕದ ಮೇಲೆ ಏನಾದರೂ ಬಿದ್ದಿದ್ರೆ ಮನಸ್ಸಿಗೆ ತುಂಬ ಗೊಂದಲಗಳು ಇರುತ್ತೆ. ಏಕೆಂದರೆ ಚಂದ್ರ ಮನಃಕಾರಕ. ಹಾಗಾಗಿ ಮನಸ್ಸೇ ಸರಿ ಇರಲ್ಲ. ಒಮ್ಮೆ ತೆಗೆದುಕೊಂಡಂಥ ತೀರ್ಮಾನವನ್ನು ಮತ್ತೆ ಬದಲಾಯಿಸುವಂಥದ್ದು, ನಾವೇ ತೀರ್ಮಾನ ತೆಗೆದುಕೊಂಡಿರ್ತೀವಿ, ನಮ್ಮ ಮೇಲೆ ನಮಗೆ ಅನುಮಾನ ಬರುವಂಥದ್ದು ಇರುತ್ತೆ. ಒಟ್ಟಾರೆ ಮಾನಸಿಕ ಅಸ್ವಸ್ಥತೆ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ಎದೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿರ್ಬೋದು. ಇನ್ನು ಪುರುಷರ ಎಡಗಣ್ಣು ಹಾಗೆ ಮಹಿಳೆಯರ ಬಲಗಣ್ಣು, ಅಲ್ಲೇನಾದರೂ ಸಮಸ್ಯೆ ಇದ್ದರೆ ಚಂದ್ರನ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅನ್ನುವಂಥ ಒಂದು ಅರ್ಥ. ಇನ್ನು ಉಸಿರಾಟ, ಶ್ವಾಸಕೋಶ, ರಕ್ತಹೀನತೆ, ಬಾಯಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ರಕ್ತಸ್ರಾವ ಆಗುವಂಥದ್ದು, ಗರ್ಭಾಶಯ, ಜೀರ್ಣಾಂಗದ ವ್ಯವಸ್ಥೆ ಇತ್ಯಾದಿ ವಿಚಾರಗಳಲ್ಲಿ ಚಂದ್ರನ ಒಂದು ದೃಷ್ಟಿ ಇರುತ್ತೆ. ಹಾಗಾಗಿ ಚಂದ್ರನನ್ನು ಬಲಪಡಿಸಿಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ ಜಾತಕದಲ್ಲಿ. ಇನ್ನು ಮಂಗಳ ಗ್ರಹ. ಜಾತಕನಿಗೆ ಏನಾದರೂ ಮಂಗಳ ಗ್ರಹದ ದೋಷ ಇದ್ದರೆ ಅಲ್ಲಿ ಪಿತ್ತ ಜ್ವರ ಬಹಳಷ್ಟು ಮಟ್ಟಿಗೆ ಕಾಣಿಸ್ಕೊಳ್ಳುತ್ತೆ. ಯಾವಾಗಲೂ ಕೂಡ ಬಾಯಾರಿಕೆ ಆಗ್ತಾ ಇರುತ್ತೆ ಅವರಿಗೆ. ಏನಾದರೂ ಒಂದನ್ನು ಜ್ಯೂಸನ್ನು, ನೀರನ್ನು ಕುಡಿತಾ ಇರಬೇಕು ಅನ್ನುವಂಥ ಒಂದು ಫೀಲಿಂಗ್ ಅವ್ರಿಗೆ ಬರುವಂಥದ್ದು. ಜೊತೆಗೆ ಪ್ರಾಣಿಗಳಿಂದ ಆಗಾಗ್ಗೆ ಕಡಿತ ಉಂಟಾಗುವಂಥದ್ದು. ಕೆಲವರಿಗೆ ನಾಯಿಗಳು ಕಡಿತಾ ಇರುತ್ತೆ, ಕೆಲವರಿಗೆ ಇಲಿಗಳಿರ್ಬೋದು, ಅಥವಾ ಜಿರಳೆಗಳು ಕೂಡ ಕಡಿಯುವಂಥದ್ದು ಇದೆ ಕೆಲವರನ್ನು. ಇದು ಈ ಕುಜಗ್ರಹದ ಪರಿಣಾಮದಿಂದ ಉಂಟಾಗುವಂಥದ್ದು. ಇನ್ನು ಕೆಲವೊಮ್ಮೆ ಅಪಘಾತಗಳು ಆಗುತ್ತೆ. ವಾಹನದಲ್ಲೋ ಅಥವಾ ನಡೆದು ಓಡಾಡುವಂತಹ ಸಂದರ್ಭದಲ್ಲೋ ಅಪಘಾತಗಳಾದಾಗ ದೇಹದಿಂದ ರಕ್ತ ಹೊರಗೆ ಬರುತ್ತೆ. ಇದು ಕೂಡ ಕುಜನೇ ಕಾರಕನಾಗಿರ್ತಾನೆ. ಇನ್ನು ರಕ್ತದೊತ್ತಡ ಆಗುವಂಥದ್ದು, ಅಂದರೆ BP ಬರುವಂಥದ್ದಾಗಲಿ, ಗರ್ಭಪಾತ ಆಗುವಂಥದ್ದು, ರಕ್ತಸ್ರಾವ ಹೆಚ್ಚಾಗಿ ಆಗುವಂಥದ್ದು, ಮಲಬದ್ಧತೆ, ಇನ್ನು ಕೆಲವು ಕಡೆ ತುರಿಕೆಗಳು ಬರ್ತಾ ಇರುತ್ತೆ. ಹಾಗೆ ಗಡ್ಡೆ ಬೆಳೆಯುವಂಥದ್ದು, ಇದು ಕೂಡ ಈ ಕುಜನಿಂದ ಉಂಟಾಗುವಂಥದ್ದು. ಜೊತೆಗೆ ಪಾರ್ಶ್ವವಾಯು, ನೋವು ಉಂಟಾಗುವಂಥದ್ದು ಕುಜನಿಂದ. ಹಾಗಾಗಿ ಜಾತಕದಲ್ಲಿ ಕುಜನನ್ನು ಬಲಪಡಿಸಿಕೊಳ್ಳುವಂಥದ್ದು ತುಂಬ ಅಗತ್ಯತೆ ಇದೆ. ಇನ್ನು ಬುಧಗ್ರಹ ಜಾತಕದಲ್ಲಿ ಏನಾದರೂ ನೀಚನಾಗಿದ್ದರೆ ಅಲ್ಲಿ ಗೊಂದಲಮಯವಾದಂಥ ಒಂದು ಬುದ್ಧಿ ಇರುತ್ತೆ ಅವ್ರಿಗೆ. ಯಾವುದರಲ್ಲೂ ಒಂದು ಕ್ಲಾರಿಟಿ ಇರಲ್ಲ, ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಮಾತಾಡೋವಂಥದ್ದೊಂದು, ಅವರು ಮಾಡುವಂಥ ಕೆಲಸ ಮತ್ತೊಂದು, ಆ ರೀತಿಯಲ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲದಂತಹ ಒಂದು ಸನ್ನಿವೇಶಗಳು ಇರುತ್ತೆ. ಇನ್ನು ಕೆಲವರು ಅತಿಯಾಗಿ ಬೆವರ್ತಾ ಇರ್ತಾರೆ. ಅವ್ರಿಗೆ ಕಾಲುಗಳು ನಿಂತರೆ ಕೂಡ ಬೆವರು ಬರುತ್ತೆ, ಕೈಯಲ್ಲಿ ಕೂಡ ಅಂಗೈಯಲ್ಲಿ ಬೆವರು ಬರೋವಂಥದ್ದು ಇದೆ. ಅವರು ಯಾವುದೇ ಒಂದು ಪೇಪರನ್ನು ಮುಟ್ಟಿದ್ರೂ ಕೂಡ ಆ ಬೆವರಿನ ನೀರಿನಿಂದ ಇಡೀ ಕಾಗದ ಅಥವಾ ಪೇಪರ್ ಏನಿದೆ ಅದು ತೊಯ್ದು ಹೋಗುವಂಥದ್ದು ಇರುತ್ತೆ. ಇನ್ನು ನರಗಳ ದೌರ್ಬಲ್ಯ ಕೆಲವರಿಗೆ ಇರುವಂಥದ್ದು, ನರ್ವಸ್ ವೀಕ್ನೆಸ್ ಇರುವಂಥದ್ದು, ಕೆಲವರಿಗೆ ಕಿವುಡುತನ ಬರುತ್ತೆ, ಕೆಲವರಿಗೆ ಈ ನಾಲಿಗೆ, ಬಾಯಿ, ಗಂಟಲು ಮತ್ತು ಮೂಗಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂಥದ್ದು ಇದೆ. ಕೆಲವರಿಗೆ ಚರ್ಮ ರೋಗ ಬರುತ್ತೆ, ಸ್ಕಿನ್ ಡಿಸೀಸು, ಅದು ಕೂಡ ಈ ಬುಧನಿಂದ ಬರುವಂಥದ್ದು. ಕೆಲವರಿಗೆ ತಲೆಯಲ್ಲಿ ತಲೆ ಹೊಟ್ಟು, ಡ್ಯಾಂಡ್ರಫ್ ಇರುವಂಥದ್ದು, ಹಾಗೆ ಮೆದುಳು ಮತ್ತು ಆಸ್ತಮ ಅಂದರೆ ಉಸಿರಾಟದಲ್ಲಿ ತೊಂದರೆ, ಇದು ಕೂಡ ಈ ಬುಧನಿಂದ ಉಂಟಾಗುವಂಥ ತೊಂದರೆಗಳು. ಹಾಗಾಗಿ ಜಾತಕದಲ್ಲಿ ಬುಧನನ್ನು ಬಲಪಡಿಸಿಕೊಳ್ಳುವಂಥದ್ದು ಕೂಡ ತುಂಬ ಮುಖ್ಯ. ಇನ್ನು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಗುರುಬಲ. ಹಾಗಾಗಿ ಗುರುಗ್ರಹ ನಮಗೆ ಸಪೋರ್ಟಿವ್ ಆಗಿ ಇಲ್ಲ ಅಂತ ಹೇಳಿದ್ರೆ, ಗುರುಗ್ರಹದ ಲೋಪದಿಂದ
ಅತಿಸಾರ ಉಂಟಾಗುವಂಥದ್ದು ಇರುತ್ತೆ. ನೆನಪಿನ ಶಕ್ತಿ ಕ್ರಮೇಣ ಕಡಿಮೆ ಆಗಿಬಿಡುತ್ತೆ. ಕೆಲವರಿಗೆ ನೋಡಿ ನೆನಪೇ ಇರಲ್ಲ. ಹಾಗಾಗಿ ವಯಸ್ಸಾಗ್ತಾ ಆಗ್ತಾ ಇದ್ದಾಗೆ ನೆನಪಿನ ಶಕ್ತಿ ಕುಂದು ಹೋಗುವಂಥದ್ದು ಈ ಗುರುವಿನಿಂದ. ಇನ್ನು ಕೆಲವರಿಗೆ ಹಲ್ಲು ನೋವು ಆಗಾಗ್ಗೆ ಬರುವಂಥದ್ದಿದೆ, ಜ್ವರ ಬರ್ತಾ ಇರುತ್ತೆ. ಬಹಳ ಮುಖ್ಯವಾಗಿ ಕಾಮಾಲೆ ರೋಗ ಬರುವಂಥದ್ದು, ಮೈಯೆಲ್ಲ ಹಳದಿ ಆಗಿಬಿಡುತ್ತೆ. ಅದು ಯಕೃತ್ತಿನ ಕಾಯಿಲೆ, ಪಿತ್ತಕೋಶದ ತೊಂದರೆಯಿಂದ ಉಂಟಾಗುವಂಥದ್ದು. ಕೆಲವರಿಗೆ ರಕ್ತಹೀನತೆ ಇರುತ್ತೆ, ಕೆಲವರು ಬಿಳಿಸ್ಕೊಂಡು ಬಿಟ್ಟಿರ್ತಾರೆ. ನೋಡಲಿಕ್ಕೆ ಅವರ ಮೈ ಬಣ್ಣ ಆಗಲಿ ಅಥವಾ ಕಣ್ಣುಗಳಾಗಲಿ ಹಳದಿ ವರ್ಣಕ್ಕೆ ತಿರುಗಿರುವಂಥದ್ದು ಇರುತ್ತೆ. ಜೊತೆಗೆ ನಿದ್ರಾಹೀನತೆ, ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅವರಿಗೆ ರಾತ್ರಿ ನಿದ್ರೆ ಬರಲ್ಲ, ಬಹಳ ಬೇಗ ಎಚ್ಚರಿಕೆ ಆಗುವಂಥದ್ದು. ಹಾಗಾಗಿ ಕಂಫರ್ಟಬಲ್ ಆಗಿ ಡೀಪ್ ಸ್ಲೀಪ್ ಅನ್ನುವಂಥದ್ದು ಅವರಿಗೆ ಇರಲ್ಲ. ಇಂಥ ತೊಂದರೆಗಳು ಗುರುವಿನಿಂದ ಉಂಟಾಗುವಂಥದ್ದು. ಇನ್ನು ಶುಕ್ರಗ್ರಹ ಜಾತಕದಲ್ಲಿ ಈ ಶುಕ್ರಗ್ರಹದ ದೋಷ ಇದ್ದರೆ ಮಧುಮೇಹ ಬರುವಂಥದ್ದಿದೆ, ಡಯಾಬಿಟಿಸ್ ಬರುವಂಥದ್ದು. ಹಾಗಾಗಿ ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀವಿ ಅದು ಶುಕ್ರನಿಂದ ಬರುತ್ತೆ. ಇನ್ನು ಪಿತ್ತಕೋಶ ಅಥವಾ ಮೂತ್ರಪಿಂಡದಲ್ಲಿ ಕಲ್ಲುಗಳು ಉಂಟಾಗುವಂಥದ್ದು, ಅಂದರೆ ಕಿಡ್ನಿ ಸ್ಟೋನ್ಸ್ ಅಂತಾರಲ್ಲ ಅದು. ಮತ್ತು ಮೂತ್ರನಾಳದಲ್ಲಿ ಕೆಲವರಿಗೆ ತೊಂದರೆಗಳು ಉಂಟಾಗುವಂಥದ್ದಿದೆ. ಕೆಲವರಿಗೆ ಮೂತ್ರವೇ ಬಂದಾಗುವಂಥದ್ದು ಇರುತ್ತೆ, ಇದು ಕೂಡ ಶುಕ್ರನಿಂದ ಉಂಟಾಗುವಂಥದ್ದು. ಇನ್ನು ಕೆಲವರಿಗೆ ಕಣ್ಣಿನ ಮೇಲೆ ಪೊರೆ ಬರುತ್ತೆ, ಆ ಪೊರೆಯನ್ನು ಶಸ್ತ್ರಚಿಕಿತ್ಸೆಯ ಮೂಲಕವೇ ತೆಗೆದು ಹಾಕುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಕಣ್ಣಿನ ಪೊರೆ ಇತ್ಯಾದಿ ಸಮಸ್ಯೆಗಳನ್ನು ಈ ಜಾತಕದಲ್ಲಿ ಶುಕ್ರಗ್ರಹದ ದೋಷ ಇದ್ದರೆ ವ್ಯಕ್ತಿ ಎದುರಿಸಬೇಕಾಗತ್ತೆ. ಇನ್ನು ಶನಿಗ್ರಹ, ಬಹಳ ವಿಶೇಷವಾಗಿ ಈ ಶನಿಗ್ರಹದ ಕೆಟ್ಟ ದೃಷ್ಟಿ ಜಾತಕದ ಮೇಲೆ ಏನಾದರೂ ಬಿದ್ದರೆ ಅವರಿಗೆ ಮೊದಲು ಕಾಣಿಸ್ಕೊಳ್ಳುವಂಥದ್ದು ಕಾಲು ನೋವು. ಕಾಲಿನಲ್ಲಿ ಏನೋ ಒಂದು ತೊಂದರೆ ಆಗುತ್ತೆ, ಆಗಾಗ್ಗೆ ಎಡವುವಂಥದ್ದು, ಕಾಲಿಗೆ ಅಪಘಾತ ಆಗಿ ಪೆಟ್ಟಾಗುವಂಥದ್ದು, ಕಾಲಿನ ಚರ್ಮ ವಿಕಾರ ಆಗುವಂಥದ್ದು, ಹಾಗೆ ಮಂಡಿ ನೋವು, ಕೀಲು ನೋವು ಇತ್ಯಾದಿಗಳು ಅಲ್ಲಿಂದ ಶುರುವಾಗುತ್ತೆ. ಪಾರ್ಶ್ವವಾಯು ಮತ್ತು ಸಂಧಿವಾತ ಇದು ಶುರುವಾದಾಗ ಅಲ್ಲಿ ಈ ಶನಿಯ ಅವಕೃಪೆ ಆ ಜಾತಕರ ಮೇಲಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು ಕೆಲವರು ವಯಸ್ಸಾದಂಥವರು ಬಚ್ಚಲು ಮನೆಯಲ್ಲಿ ಜಾರಿ ಬೀಳ್ತಾರೆ, ಇದು ಅವರ ಅಂತಿಮ ಹಂತವನ್ನು ಸೂಚಿಸುವಂಥದ್ದು. ಯಾರೂ ಬಚ್ಚಲು ಮನೆಯಲ್ಲಾಗಲಿ ಅಥವಾ ಈ ಕೊಚ್ಚೆ ಇರುವಂಥ ಚರಂಡಿಯ ಸಮೀಪದಲ್ಲಿ ಜಾರಿ ಬಿದ್ದರೆ ಅವರು ರಿಕವರಿ ಆಗುವಂಥದ್ದು ಬಹಳ ಕಷ್ಟ, ಅವರಿಗೆ ಪುನಶ್ಚೇತನ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ಹಾಸಿಗೆ ಹಿಡಿದು ಅವರು ಮರಣವನ್ನಪ್ಪುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಗೆ ಕೆಲವರಿಗೆ ಹುಚ್ಚು ಹಿಡಿಯುವಂಥದ್ದಿದೆ, ಹುಚ್ಚುತನ, ಹಾಗೆ ಶೀತ ಪ್ರಕೃತಿ ಇರುತ್ತೆ, ಅಸಿಡಿಟಿ ಇರುತ್ತೆ. ಹಾಗೆ ದೀರ್ಘಕಾಲದಿಂದ ಅವರು ರೋಗದಿಂದ ಬಳಲ್ತಾ ಇರ್ತಾರೆ. ಎಷ್ಟೇ ವೈದ್ಯಕೀಯ ಚಿಕಿತ್ಸೆಗಳನ್ನು ಔಷಧೋಪಚಾರಗಳನ್ನು ಮಾಡಿಸಿದ್ರೂ ಕೂಡ ಅವರಿಗೆ ರೋಗ ವಾಸಿಯಾಗಿರಲ್ಲ. ಅಂಥದ್ದು ಶನಿಯಿಂದ ಉಂಟಾಗುವಂಥ ತೊಂದರೆಗಳು. ಹಾಗಾಗಿ ಕಾಲಿನಿಂದ ಶುರುವಾದರೆ ಅಲ್ಲಿ ಶನಿಯ ಅವಕೃಪೆ ಶುರುವಾಗಿದೆ ಅಂತಲೇ ನಾವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ರಾಹುಕೇತುಗಳು, ಈ ಗ್ರಹಗಳ ದುಷ್ಟ ಪರಿಣಾಮ ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ರಕ್ತದೊತ್ತಡವನ್ನು ತರಿಸುವಂಥದ್ದಿದೆ. ಹಾಗೆ ಅಶಾಂತಿಯ ಭಾವ ಮನಸ್ಸಿನಲ್ಲಿರುತ್ತೆ, ಎಲ್ಲವೂ ಇರುತ್ತೆ, ಅನುಭವಿಸುವಂಥ ಯೋಗ ಇರಲ್ಲ. ಇನ್ನು ವಿಶೇಷವಾಗಿ ಕೃತಕ ವಿಷಯದ ಭಯ ಜಾಸ್ತಿ ಇರುತ್ತೆ ಅವ್ರಿಗೆ. ಹಾಗಾಗಿ ನಾಳೆ ಹೇಗೋ ಏನೋ ಅನ್ನುವಂಥ ಚಿಂತೆಯಲ್ಲೇ ಕಾಲವನ್ನು ಕಳೀಬೇಕಾಗತ್ತೆ. ಇನ್ನು ಕಾಲು ನೋವು ಶುರುವಾಗತ್ತೆ ಇಂಥವ್ರಿಗೆ. ಜೊತೆಗೆ ಅವರ ಬುದ್ಧಿ ಕೂಡ ಬಹಳ ವಿಕಾರವಾಗೇ ಇರುವಂಥದ್ದು, ಅಂದರೆ ಅವರಿಗೆ ಒಂದು ರೀತಿಯಲ್ಲಿ ಪರ್ವರ್ಟೆಡ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೆ ಒಂದು ಪ್ರಚಂಡವಾದಂತಹ ಒಂದು ಹಾಳು ಮಾಡುವ ಬುದ್ಧಿ ಅವರಿಗಿರುತ್ತೆ. ಇನ್ನು ಕೆಲವರಿಗೆ ಕುಷ್ಠರೋಗ ಬರುತ್ತೆ, ಹಾವು ಕಡಿಯುವಂತಹ ಭಯ ಯಾವಾಗಲೂ ಇದ್ದೇ ಇರುತ್ತೆ. ಇದು ರಾಹುಕೇತುಗಳಿಂದ ಉಂಟಾಗುವಂಥ ಒಂದು ಭಯದ ವಾತಾವರಣ. ಇದು ಕನಸಿನಲ್ಲಿ ಹಾವುಗಳು ಬರುತ್ತೆ, ಕಡಿದಂತೆ ಭಾಸ ಆಗುತ್ತೆ. ಇನ್ನು ಎಲ್ಲೋ ನಡೆದು ಹೋಗುವಾಗ ಎಲ್ಲೋ ಒಂದು ಕಡೆ ಹಾವಿದ್ದೇ ಇದೆ ಅನ್ನುವಂಥ ಒಂದು ಭಯ ಅವರಿಗೆ ಬರ್ತಾ ಇರುತ್ತೆ. ಈ ಭಯದಲ್ಲೇ ಕೆಲವರು ಯಾವ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ ಅಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಮ್ಮ ದೇಹದ ಯಾವ ಭಾಗ ಯಾವ ರೋಗದಿಂದ ಪ್ರಭಾವಿತವಾಗಿರುತ್ತೆ ಅನ್ನುವಂಥದ್ದು ಈ ಗ್ರಹಗಳಿಂದ ನಮಗೆ ಗೊತ್ತಾಗುವಂಥದ್ದು. ಅದರಲ್ಲೂ ಲಗ್ನ, ಸೂರ್ಯ ಅಥವಾ ಚಂದ್ರ, ಇದರಿಂದ ಕೂಡ ನಾವು ಈ ಸ್ಥಾನಗಳನ್ನು ಆಧರಿಸಿ ಈ ಕಾಯಿಲೆಗಳ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ ಇದೆ. ಇನ್ನು 6, 8, 12ನೇ ಸ್ಥಾನಗಳೇನಿದೆ ಅದು ಅನಾರೋಗ್ಯ ಸ್ಥಾನಗಳಿದು, ಇದು ದುಸ್ಥಾನ ಇದು. ಹಾಗಾಗಿನೇ ಈ 6, 8, 12ನೇ ಮನೆಯಲ್ಲಿ ಅಂದರೆ ಆ ರಾಶಿಯಲ್ಲಿ ಇರುವಂತಹ ರಾಶಿಯ ಅಧಿಪತಿಗಳ್ಯಾರು, ಅವರಿಗೆ ಯಾವ ರೀತಿಯ ದೃಷ್ಟಿ ಇದೆ, ಇದನ್ನು ಆಧರಿಸಿ ಕೂಡ ಈ ಕಾಯಿಲೆಯ ಬಗ್ಗೆ, ಅದು ಗುಣಮುಖ ಆಗುವ ಬಗ್ಗೆ ಅಥವಾ ಔಷಧೋಪಚಾರಗಳಿಂದ ಆಗತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿನೇ
ಆರೋಗ್ಯ ಸಮಸ್ಯೆಗಳನ್ನು ಮೊದಲು ಗುರುತಿಸ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಗ್ರಹ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಜಪ ತಪ ಮಾಡುವಂಥದ್ದು, ದಾನಗಳನ್ನು ಮಾಡಿದ್ರೆ ದೀರ್ಘಕಾಲದ ಕಾಯಿಲೆಯಿಂದ ಸ್ವಲ್ಪನಾದರೂ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಕಾಯಿಲೆಯನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ, ಆ ರೀತಿ ಮುಂದೆ ಬರುವಂತಹ ಈ ಅನರ್ಥಗಳೇನಿದೆ, ಕಾಯಿಲೆಗಳೇನಿದೆ, ಆರೋಗ್ಯ ಸಮಸ್ಯೆಗಳೇನಿದೆ, ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಮಗೆ ಈ ಗ್ರಹಗಳು ಮುನ್ನೆಚ್ಚರಿಕೆಯನ್ನು ಕೊಡುತ್ತೆ. ಸಾಕಷ್ಟು ಮೊದಲೇ ಇದು ನಮಗೆ ಗೊತ್ತಾಗುವಂಥದ್ದು ಇದೆ. ಅಂದರೆ 108 ದಿನಗಳ ಒಳಗೆ ನಮಗೆ ಈ ಕಾಯಿಲೆಯ ಒಂದು ಚಿಹ್ನೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಆ 108 ದಿನಗಳ ಒಳಗೆ ನಾವು ಎಚ್ಚೆತ್ತುಕೊಳ್ಳುವಂಥದ್ದು ಉತ್ತಮ. ಅದಕ್ಕೆ ಈ ಆಂಬ್ಯುಲೆನ್ಸ್ಗಾಗಲಿ ಅಥವಾ ಈ ತುರ್ತು ವಾಹನ ಇದಕ್ಕೆ 108 ಸಂಖ್ಯೆಯನ್ನು ಇಟ್ಟಿರುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಬಂಧುಗಳೇ, ನಿಮಗೆ ಏನಾದರೂ ಈ 108 ದಿನಗಳ ಒಳಗೆ ಇಂತಹ ಸೂಚನೆಗಳೇನಾದರೂ ಕಾಣಿಸ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಹಗಳನ್ನು ಬಲಯುತಗೊಳಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಈ ಗ್ರಹಗಳಿಗೆ ಯಾವ ರೀತಿಯ ಶಾಂತಿಯನ್ನು ಮಾಡಬೇಕು, ಯಾವ ರೀತಿಯ ದಾನಾದಿಗಳನ್ನು ಮಾಡಿದ್ರೆ ಆ ಗ್ರಹ ತೃಪ್ತಿ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಇಂಥ ವಿಚಾರಗಳು ಆಗಾಗ್ಗೆ ಸಿರಿಗನ್ನಡ ಸುದ್ದಿವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುತ್ತೆ. ಇದನ್ನು ನೀವು ಕೇಳಿಸ್ಕೊಳ್ಳಿ. ಹಾಗೆ ಆದಷ್ಟು ಇಂಥ ವಿಚಾರಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಏಕೆಂದರೆ ಮುಂದೆ ನಿಮಗೋ, ನಿಮ್ಮ ಕುಟುಂಬಸ್ಥರಿಗೋ, ನಿಮ್ಮ ಬಂಧು ಮಿತ್ರರಿಗೋ ಅಗತ್ಯವಾಗಿರುವಂಥ ಮಾಹಿತಿಯಾಗಿರುತ್ತೆ. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಭಗವಂತ ತಮಗೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ. ಒಳ್ಳೆಯದಾಗಲಿ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂತಹ ದಿನ. ಚಂದ್ರ ನಿಮಗೆ ತೃತೀಯದಲ್ಲಿ ಇದ್ದಾನೆ. ಕೀರ್ತಿ ಸ್ಥಾನ ಇದು, ಪರಾಕ್ರಮ ಸ್ಥಾನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಹಾಗೆ ಬಹಳ ಧೈರ್ಯದಿಂದ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಈ ದಿನ ಭಯದ ವಾತಾವರಣ ಅನ್ನುವಂಥದ್ದು ಇರಲ್ಲ. ಜೊತೆಗೆ ವೃತ್ತಿಪರ ವ್ಯವಹಾರಗಳಲ್ಲೂ ಕೂಡ ನೀವು ಅಂದುಕೊಂಡಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಾಗಲಿ ಅಥವಾ ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಾಗಲಿ ಇದ್ದಂತಹ ಒಂದು ಭಿನ್ನಾಭಿಪ್ರಾಯ ಬಗೆಹರಿಯುತ್ತೆ. ಹಾಗಾಗಿ ತಪ್ಪು ತಿಳುವಳಿಕೆಯಿಂದ ಉಂಟಾದಂತಹ ಈ ಒಂದು ಭಿನ್ನಾಭಿಪ್ರಾಯ ಅದು ಈ ದಿನ ತಿಳಿಯಾದಾಗ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುತ್ತೆ. ಹಾಗಾಗಿ ಈ ದಿನ ಆತುರದ ನಿರ್ಧಾರಗಳನ್ನು ಕೈಗೊಂಡ್ರೆ ಯಾವ ರೀತಿಯ ಅನರ್ಥಗಳಾಗುತ್ತೆ ಅನ್ನುವಂಥ ವಿಚಾರ ನಿಮ್ಮ ಗಮನಕ್ಕೆ ಬರುತ್ತೆ. ಇದು ನಿಮಗೆ ಒಂದು ಹೊಸ ಪಾಠ, ಒಂದು ಹೊಸ ಅನುಭವ. ಅಂಥದ್ದನ್ನು ಈ ದಿನ ಬಹಳ ಮುತುವರ್ಜಿಯಿಂದ ನೀವು ಗ್ರಹಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಮನೆಯಲ್ಲಿ ಕೂಡ ಶುಭ ಕಾರ್ಯಗಳು ನಡೆಯುವ ಬಗ್ಗೆ ಒಂದು ಚರ್ಚೆ, ಮಾತುಕತೆ ಅಥವಾ ಒಂದು ಪೂರ್ವ ಸಿದ್ಧತೆ ನಡೆಯುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಅಂಥ ಒಂದು ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಒಳ್ಳೆಯ ಚಟುವಟಿಕೆ ಆಧಾರಿತವಾದಂಥ ದಿನ ಇದು. ಇನ್ನು ಈ ದಿನದಲ್ಲಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ತುಂಬ ಉತ್ಸಾಹ ಇರುತ್ತೆ. ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಹಾಗಾಗಿ ಈ ದಿನ ನಿಮ್ಮ ಒಳ್ಳೆಯತನ ಆಗಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪರೋಪಕಾರದ ಭಾವನೆಯಾಗಲಿ ಎದ್ದು ಕಾಣಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕಾರ್ಯಕ್ಷಮತೆ ಏನಿದೆ, ನಿಮ್ಮ ವರ್ಕ್ ಕಲ್ಚರ್ ಏನಿದೆ, ಅದು ಎಲ್ಲರನ್ನೂ ಕೂಡ ಮೆಚ್ಚಿಸುತ್ತೆ. ಸಂತೋಷವಾಗಿರ್ತೀರಿ. ಅನುಕೂಲಕರವಾಗಿರುವಂಥ ಸನ್ನಿವೇಶ. ನಿಮ್ಮ ಪ್ರಯತ್ನಗಳು ಈಡೇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆ ಧನಸ್ಥಾನ ಇದು. ಹಾಗಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ಅಸ್ತವ್ಯಸ್ತವಾದಂಥ ವಾತಾವರಣ ಇರುತ್ತೆ. ಅದರಲ್ಲೂ ದುಡುಕಿನ ನಿರ್ಧಾರದಿಂದ ಕೆಲವೊಂದು ನಷ್ಟಗಳು ಉಂಟಾಗುವಂಥದ್ದು ಇದೆ. ಇನ್ನು ಯಾವುದೇ ಒಂದು ವಸ್ತು ಅಥವಾ ಉಪಕರಣ ಖರೀದಿಯಲ್ಲೂ ಕೂಡ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರದಲ್ಲೋ, ವ್ಯವಹಾರವನ್ನು ಅಥವಾ ನಿಮ್ಮ ಪ್ರಯಾಣವನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಡೆತಡೆಗಳು ಜಾಸ್ತಿ ಇರುತ್ತೆ. ಮಾನಸಿಕವಾಗಿ ನೆಮ್ಮದಿ ಇರಲ್ಲ. ಹಾಗಾಗಿನೇ ಈ ದಿನ ಪೂರ್ವ ಸಿದ್ಧತೆಯಲ್ಲೂ ಕೂಡ ತುಂಬ ಚಡಪಡಿಸುವಂಥದ್ದು ಇದೆ. ಇನ್ನು ಪ್ರಯಾಣವನ್ನೇನೋ ಹೊರಡ್ತೀರಿ, ಆದರೆ
ಏನೋ ಒಂದು ಅಮೂಲ್ಯವಾದಂಥ ವಸ್ತುವನ್ನು ಅಥವಾ ಒಂದು ವಿಚಾರವನ್ನು ಮರೆತು ಹೋಗಿರ್ತೀರಿ. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಪಶ್ಚಾತ್ತಾಪವನ್ನು ತರಿಸುವಂಥದ್ದಾಗತ್ತೆ. ಜೊತೆಗೆ ಜವಾಬ್ದಾರಿಗಳು ಹೆಚ್ಚಾದಾಗ ನಿಮ್ಮ ಮನಸ್ಸು ಕೂಡ ಈ ದಿನ ಕಿರಿಕಿರಿಗೆ ಒಳಪಡುವಂಥದ್ದು. ಏಕೆಂದರೆ ಕೆಲಸಗಳನ್ನು ಜವಾಬ್ದಾರಿಯನ್ನು ಹೊರಲಿಕ್ಕೆ ನೀವು ಮಾನಸಿಕವಾಗಿ ಸಿದ್ಧರಾಗಿಲ್ಲ. ಆದರೆ ನಿಮ್ಮ ಹಿರಿಯರೋ ಅಥವಾ ಅಧಿಕಾರಿಗಳೋ ನಿಮ್ಮ ಮೇಲೆ ಅಂಥ ಒತ್ತಡವನ್ನು ಏರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರು ಕೂಡ ನಿಮ್ಮ ಒಂದು ವಿಚಾರಗಳಲ್ಲಿ, ಪ್ರಮುಖವಾದಂಥ ವಿಚಾರಗಳಲ್ಲಿ ನಿಮ್ಮೊಂದಿಗೆ ಭಿನ್ನಾಭಿಪ್ರಾಯವನ್ನು ಹೊಂದುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇದರಿಂದ ನಿಮ್ಮ ಒಂದು ಡಿಸಿಷನ್ ಮೇಕಿಂಗ್ ಇದೆ, ಅದು ಕೂಡ ಮುಂದೂಡಲ್ಪಡುವಂಥದ್ದು ಆಗುತ್ತೆ. ಎಲ್ಲ ವಿಚಾರಗಳು ಕೂಡ ಪೋಸ್ಟ್ಪೋನ್ ಆಗುವಂಥದ್ದು. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಒಂದು ವೈಯಕ್ತಿಕ ಹಿತಾಸಕ್ತಿಗಳ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ಮುಂದುವರಿಯುವಂಥದ್ದು ಉತ್ತಮ. ನಿಮ್ಮ ಆರೋಗ್ಯ, ನಿಮ್ಮ ಉದ್ಯೋಗ, ನಿಮ್ಮ ಓದು ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಅದಕ್ಕೆ ಇನ್ವಾಲ್ವ್ ಆಗುವಂಥ ಒಂದು ಪ್ರಯತ್ನ ಮಾಡಿ. ಆದಷ್ಟು ಚಂಚಲವಾಗಿರುವಂಥ ಮನಸ್ಸನ್ನು ಸ್ವಲ್ಪ ಸ್ಥಿಮಿತದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ತುಂಬ ಜಾಣ್ಮೆಯಿಂದ ನಡ್ಕೊಳ್ಳುವಂಥ ದಿನ. ನಿಮ್ಮ ಅನುಭವ, ನಿಮ್ಮ ಬುದ್ಧಿ ಈ ದಿನ ನಿಮ್ಮ ಸಹಾಯಕ್ಕೆ ನಿಂತಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಸ್ವಪ್ರಯೋಜನಕ್ಕಾಗಿಯೇ ಕೆಲವೊಂದನ್ನು ಮುತುವರ್ಜಿಯಿಂದ ಬಳಸ್ಕೊಳ್ಳುವಂಥದ್ದು ಇದೆ. ಹಾಗೆ ಅಭಿವೃದ್ಧಿ ಹೊಂದಲಿಕ್ಕೆ, ಪ್ರಗತಿಯನ್ನು ಕಾಣಲಿಕ್ಕೆ ತುಂಬ ಅವಕಾಶಗಳಿರುವಂಥ ಸಂದರ್ಭ. ವ್ಯಾಪಾರ ವ್ಯವಹಾರಗಳು ಸುಸೂತ್ರವಾಗಿ ನಡೆಯುವಂಥದ್ದು ಇದೆ. ಜೊತೆಗೆ ಈ ದಿನ ಗ್ರಹಗತಿಗಳು ಕೂಡ ನಿಮಗೆ ಅನುಕೂಲಕರವಾಗಿರೋದ್ರಿಂದ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಲಾಭದ ದೃಷ್ಟಿಯಿಂದಲೇ ನಡೆಯುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಮಾತು ಬಹಳ ಸ್ಪಷ್ಟವಾಗಿದೆ, ಬಹಳ ನೇರವಾಗಿದೆ. ಹಾಗಾಗಿ ಆ ಒಂದು ಮಾತಿನಿಂದಲೇ ಎಷ್ಟೋ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಅದನ್ನು ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸ್ಕೊಳ್ಳುವಂಥದ್ದು ಉತ್ತಮ. ನೀವೊಬ್ಬರೇ ಅದಕ್ಕಾಗಿ ಶ್ರಮ ಪಡೋದಕ್ಕಿಂತ ಸಂಬಂಧಪಟ್ಟವರ ಜೊತೆ ಕೂಡ ನೀವು ಒಂದು ಚರ್ಚೆ ಮಾಡಿ ಅದಕ್ಕೆ ಇತ್ಯರ್ಥವನ್ನು ಕಾಣುವಂಥದ್ದು, ಅಂತಿಮವಾದಂಥ ಒಂದು ರೂಪವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಈ ದಿನದ ನಿಮ್ಮ ಪ್ರಯತ್ನ ತುಂಬ ಯಶಸ್ಸನ್ನು ಕಾಣುವಂಥದ್ದು ಇದೆ. ಇನ್ನು ಈ ದಿನ ಕೆಲವು ವಿಚಾರಗಳನ್ನು ಹೊಸದಾಗಿ ಆರಂಭ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಯಾವುದೇ ಒಂದು ಹೊಸ ಕೆಲಸಗಳಿಗೆ ಮೀನಾಮೇಷ ಎಣಿಸುವಂಥದ್ದು ಬೇಡ. ದಿನ ಚೆನ್ನಾಗಿದೆ, ಪ್ರಾರಂಭ ಮಾಡ್ಬೋದು, ಮುಂದೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಹೋದ್ಯೋಗಿಗಳಿಂದ ಒಳ್ಳೆಯ ಸಹಕಾರವನ್ನು ಪಡ್ಕೊಳ್ತೀರಿ. ಹಾಗೆ ಮೇಲಧಿಕಾರಿಗಳ ಒಳ್ಳೆಯ ಸಲಹೆ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಅನುಕೂಲಕರವಾಗಿರುವಂತಹ ಸನ್ನಿವೇಶ ಇರುತ್ತೆ. ರೊಟ್ಟಿಯೇ ಜಾರಿ ತುಪ್ಪಕ್ಕೆ ಬಿದ್ದಂತಹ ಒಂದು ಸನ್ನಿವೇಶ ಇದು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ನಿಮ್ಮ ಒಂದು ಶ್ರಮಕ್ಕೆ ಮೀರಿದಂತಹ ಫಲವನ್ನು ಪಡ್ಕೊಳ್ತೀರಿ, ಸಮಾಧಾನ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ, 12ನೇ ಮನೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಏಕೆಂದರೆ ಈ ದಿನ ಅಷ್ಟೊಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರಲ್ಲ. ಇನ್ನು ಈ ದಿನ ಯಾವ ಕೆಲಸಕ್ಕೆ ಕೈ ಹಾಕಿದ್ರೆ ಎಲ್ಲಿ ಆ ಕೆಲಸದಿಂದ ನಷ್ಟ ಆಗುತ್ತೋ, ಎಲ್ಲಿ ಆ ಕೆಲಸ ನನ್ನ ಮೈ ಮೇಲೆ ಬರುತ್ತೋ ಅನ್ನುವಂಥ ಒಂದು ಚಿಂತೆ ಪೂರ್ಣವಾಗಿ ಮನಸ್ಸನ್ನು ಆವರಿಸ್ಕೊಂಡ್ಬಿಡುತ್ತೆ. ಹಾಗಾಗಿನೇ ಈ ದಿನ ಎಂಥದ್ದೇ ಅವಕಾಶಗಳು ಬಂದರೂ ಕೂಡ ಅದನ್ನು ಬಳಸ್ಕೊಳ್ಳಲ್ಲ, ಸದುಪಯೋಗ ಮಾಡಿಕೊಳ್ಳಲ್ಲ. ಇದರಿಂದ ಬಂದ ಒಂದು ಅದೃಷ್ಟ ಮುಂದೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಗುರು ಹಿರಿಯರ ಸಲಹೆಯನ್ನು ಕೇಳುವಂಥದ್ದು, ಹಾಗೆ ಅವರ ಒಂದು ಮಾರ್ಗದರ್ಶನದಂತೆ ನಡೆಯುವಂಥದ್ದನ್ನು ಈ ದಿನ ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಯಾವುದೂ ಕೂಡ ಅತಿರೇಕಕ್ಕೆ ಹೋದರೆ, ಅಂದರೆ ಅತಿ ಹೆಚ್ಚಾದರೆ ಅದರಿಂದ ಮಾರಕವಾಗತ್ತೆ ಅನ್ನುವಂಥ ವಿಚಾರ ಕೂಡ ಈ ದಿನ ನಿಮಗೆ ಗೊತ್ತಾಗುವಂಥದ್ದಿದೆ. ಹಾಗಾಗಿ ನಿಮ್ಮ ಒಂದು ಎಕ್ಸ್ಟ್ರಿಮಿಟಿಯಿಂದಲೇ ಕೆಲವೊಂದು ಹಾನಿಗಳು ಉಂಟಾಗುವಂಥದ್ದು, ಅಲ್ಲಿ ತೊಂದರೆಗೆ ಒಳಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯ ನಡೆ ಬೇಕು.
ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಿ, ದುಂದು ವೆಚ್ಚ ಮಾಡಬೇಡಿ. ಜೊತೆಗೆ ಈ ದಿನ ಯಾರಿಗೂ ಕೂಡ ಹಣವನ್ನು ಸಾಲವಾಗಿ ಕೊಡುವಂಥದ್ದಾಗಲಿ ಸಾಲವಾಗಿ ತರೋಂತಹ ಒಂದು ಪ್ರಯತ್ನವನ್ನಾಗಲಿ ಮಾಡಬೇಡಿ. ಇದರಿಂದ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ, ಯಶಸ್ವಿ ದಿನ. ಯಾಕೆಂದರೆ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಪ್ರಯತ್ನಪೂರ್ವಕವಾದಂತಹ ಯಶಸ್ಸು ಸಿಕ್ಕತ್ತೆ. ಕೆಲಸ ಆರಂಭ ಆದರೆ ಸಾಕು, ಅದೇ ಮುಕ್ತಾಯ ಆಗತ್ತೆ. ಅದರಿಂದ ಒಳ್ಳೆಯ ಫಲ ನಿಮಗೆ ನೇರವಾಗಿ ಸಿಕ್ಕತ್ತೆ. ಹಾಗಾಗಿ ಈ ದಿನ ಅಲ್ಪ ಪ್ರಯತ್ನದಲ್ಲೇ ಗರಿಷ್ಠವಾದಂತಹ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಸನ್ನಿವೇಶ ಇದೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಆತ್ಮೀಯರ ಸಲಹೆ, ಸೂಚನೆ, ಮಾರ್ಗದರ್ಶನ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ, ಸಂದರ್ಭೋಚಿತವಾಗಿ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರ ಮಾತು ಕೂಡ ಈ ದಿನ ನಿಮಗೆ ವೇದವಾಕ್ಯದಂತೆ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಕಾಣುವಂತಹ ದಿನ, ಒಂದು ದೊಡ್ಡ ತಿರುವು, ಟರ್ನಿಂಗ್ ಪಾಯಿಂಟ್ ಅದು ನಿಮ್ಮ ಜೀವನಕ್ಕೆ. ಅಂಥ ಒಂದು ವಿಚಾರಕ್ಕೆ ಈ ದಿನ ಕೈ ಹಾಕ್ತೀರಿ, ಅದರಲ್ಲಿ ಸಕ್ಸಸ್ಸನ್ನು ಕೂಡ ಕಾಣ್ತೀರಿ. ಇನ್ನು ಸ್ಥಿರಾಸ್ತಿ ವಿಚಾರ, ಅದು ಮಾರಾಟ ಮಾಡುವಂಥ ವಿಚಾರ ಆಗಲಿ, ಖರೀದಿ ಮಾಡುವಂಥ ವಿಚಾರ ಆಗಲಿ, ನಿಮಗೆ ಒಂದು ಒಳ್ಳೆಯ ಲಾಭ ಸಿಕ್ಕತ್ತೆ, ಅನುಕೂಲತೆ ಅನ್ನುವಂಥದ್ದು ಇರುತ್ತೆ. ಇನ್ನು ಉದ್ಯೋಗಸ್ಥರಿಗೆ ತುಂಬ ಅನುಕೂಲ ಇದೆ ನೋಡಿ. ಬಡ್ತಿ ಸಿಕ್ಕುವಂಥದ್ದು, ವರ್ಗಾವಣೆ ಆಗುವಂಥದ್ದು, ಅಥವಾ ನಿಮಗೆ ಅನುಕೂಲಕರವಾದಂಥ ಒಂದು ಸನ್ನಿವೇಶ ಒದಗಿ ಬರುವಂಥದ್ದು ಈ ದಿನದಿಂದ ಆಗುವಂಥದ್ದು ಇದೆ. ಇನ್ನು ಸಾಮಾಜಿಕ ಸ್ಥಾನದಲ್ಲಿ ಉತ್ತಮವಾದಂಥ ಒಂದು ಪ್ರಗತಿ ಇದೆ. ನಿಮ್ಮ ಮಾತಿಗೆ, ನಿಮ್ಮ ಒಂದು ಹೆಸರಿಗೆ ಈ ದಿನ ಒಂದು ಭದ್ರವಾದಂಥ ಒಂದು ಸ್ಥಾನ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ ಕೆಲವರು ಹಿತಶತ್ರುಗಳ ರೂಪದಲ್ಲಿ ಬರುವಂಥವ್ರು ಇದ್ದಾರೆ. ಹಾಗಾಗಿ ಅವರ ಯೋಗ್ಯತೆ ಏನಿದೆ, ಅವರ ನಡತೆಯ ಮೂಲಕ ಸರಿಯಾಗಿ ಪರೀಕ್ಷೆ ಮಾಡಿಕೊಂಡು ಅವರನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಬೇಕಾ ಬೇಡವಾ ಅನ್ನುವಂಥ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನೀವು ಕೈಗೊಳ್ಳುವಂಥ ನಿರ್ಧಾರ ಏನಿದೆ ಅದು ನಿಮ್ಮ ಬದುಕನ್ನು, ಅದರಲ್ಲೂ ಮುಂದಿನ ಭವಿಷ್ಯವನ್ನು ಸರಿಯಾಗಿ ರೂಪಿಸುತ್ತೆ. ಈ ವಿಚಾರದಲ್ಲಿ ಮಾತ್ರ ತುಂಬ ಅಲರ್ಟ್ ಆಗಿರಿ, ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಬಹಳ ವಿಶೇಷವಾಗಿ 10ನೇ ಮನೆಯಲ್ಲಿ ಚಂದ್ರ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿ ಇದೆ, ಏನೋ ಒಂದು ಸಮಾಧಾನ ಇದೆ. ಮಾಡುವ ಕೆಲಸ ಬಹಳ ಪುಟ್ಟದಾಗಿದ್ದರೂ ಕೂಡ ಈ ಒಂದು ಫಲಿತಾಂಶ ಕೂಡ ನಿಮಗೆ ಸಂತೋಷವನ್ನೇ ತರುವಂಥದ್ದು ಇದೆ. ಹಾಗೆ ವ್ಯವಹಾರದಲ್ಲಿ ಈ ದಿನ ಪ್ರಯಾಣದ ಸಾಧ್ಯತೆ ಕೂಡ ಇದೆ. ಇದು ಕೂಡ ನಿಮಗೆ ಶುಭವನ್ನು, ಲಾಭವನ್ನು ತಂದು ಕೊಡುವಂಥದ್ದಿದೆ. ಆದರೆ ಸ್ವಲ್ಪ ಸಹನೆಯಿಂದ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಎಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರದಂತೆ ನಡೆಯುವಂಥದ್ದು. ಹಾಗಾಗಿ ಬಹಳ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ. ಮತ್ತು ಯಾವ ಕೆಲಸದಿಂದ ಎಷ್ಟರ ಮಟ್ಟಿಗೆ ನಿಮಗೆ ಲಾಭ ಇದೆ, ಅನುಕೂಲ ಇದೆ, ಇದು ಕೂಡ ನಿಮಗೆ ಈ ದಿನ ಬಹಳ ಬೇಗ ಗೊತ್ತಾಗುವಂಥದ್ದು ಇದೆ. ಇನ್ನು ಹಣದ ಕೊರತೆ ಏನಾದರೂ ಬಂದರೆ ಅದನ್ನು ಸರಿದೂಗಿಸಿಕೊಳ್ಳುವಂಥ ಒಂದು ಬುದ್ಧಿವಂತಿಕೆ ಕೂಡ ಬಹಳ ಚೆನ್ನಾಗಿದೆ. ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸುವಂಥ ಒಂದು ಕಲೆಗಾರಿಕೆ ಈ ದಿನ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಬಹಳ ಬುದ್ಧಿವಂತಿಕೆಯಿಂದನೇ ಕೆಲಸಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಹೋಗುವಂಥದ್ದು. ಹಾಗೆ ಹೆಚ್ಚಿನ ಸಂಪಾದನೆಗೆ ಈ ದಿನ ಹೊಸ ದಾರಿಗಳನ್ನು ಹುಡುಕಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಬರುವಂಥ ಆದಾಯ ಸಾಲ್ತಾ ಇಲ್ಲ, ಆದಾಯಕ್ಕೆ ಮತ್ತೊಂದು ಮೂಲ ಸೇರ್ಪಡೆ ಆಗಬೇಕು ಅನ್ನುವಂಥ ಒಂದು ಕನಸು, ಕಲ್ಪನೆ ಈ ದಿನ ಬರುವಂಥದ್ದು. ಆ ಒಂದು ಪ್ರಯತ್ನ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಅಮೂಲ್ಯ ವಸ್ತುಗಳನ್ನು ಸ್ವಲ್ಪ ಜೋಪಾನ ಮಾಡಿಕೊಳ್ಬೇಕು. ಎಲ್ಲೋ ಒಂದು ಕಡೆ ಕಳೆದು ಹೋಗುವಂಥದ್ದು, ಇಲ್ಲ ಮೋಸ ಮಾಡಿ ಯಾರೋ ಅದನ್ನು ಕೊಂಡೊಯ್ಯುವಂಥ ಸಾಧ್ಯತೆ ಜಾಸ್ತಿ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವಿದ್ಯಾರ್ಥಿಗಳು ನಿಮ್ಮ ಪ್ರಗತಿಯತ್ತ ಮಾತ್ರ ನಿಮ್ಮ ಗುರಿ ಇರಲಿ, ದೃಷ್ಟಿ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂತಹ ದಿನ, 9ರಲ್ಲಿ ಚಂದ್ರ, ಮಿಶ್ರ ಫಲಗಳಿರುವಂತಹ ಸಂದರ್ಭ.
ಹಾಗಾಗಿ ಈ ದಿನದ ಹಣಕಾಸಿನ ವ್ಯವಹಾರಗಳಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇದೆ. ತಟಸ್ಥವಾಗಿರುತ್ತೆ. ಅಂದರೆ ನಿಮ್ಮ ಒಂದು ಸ್ಪೀಡ್ಗೆ ಯಾವುದೂ ಕೂಡ ಮುಂದುವರಿಯಲ್ಲ ಈ ದಿನ. ಹಾಗಾಗಿ ಇರುವಂಥ ಒಂದು ಸನ್ನಿವೇಶವನ್ನೇ ನೀವು ಖುಷಿಯಿಂದ ಸ್ವೀಕಾರ ಮಾಡಬೇಕು. ಬಂದ ಭಾಗ್ಯವನ್ನೇ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಸ್ವೀಕಾರ ಮಾಡಬೇಕು. ಇದು ನಿಮ್ಮ ಹೊಂದಾಣಿಕೆಯ ಮನಸ್ತತ್ವವನ್ನು ತಿಳಿಸುವಂಥದ್ದು. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಅಡಮೆಂಟ್ ಆಗಿರ್ತೀರಿ, ಸ್ವಲ್ಪ ಒಂದು ಖಂಡಿತವಾದಿ ಲೋಕ ವಿರೋಧಿ ಅನ್ನುವಂಥ ರೀತಿಯಲ್ಲಿ ವರ್ತಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕುಟುಂಬಸ್ಥರ ವಿಚಾರದಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರುವಂಥದ್ದು ಉತ್ತಮ. ಅವರ ಬಗ್ಗೆ ಒಂದು ಅನುಕಂಪ ಆಗಲಿ, ಒಂದು ಪ್ರೀತಿಯಾಗಲಿ ಈ ದಿನ ಸ್ವಲ್ಪ ಎಸ್ಟಾಬ್ಲಿಷ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಪ್ರಸಿದ್ಧ ವ್ಯಕ್ತಿಗಳಿಂದ ನಿಮಗೆ ಅನಿರೀಕ್ಷಿತವಾದಂತಹ ಸಹಕಾರ ಸಿಕ್ಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ನೀವು ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಹಾಗೆ ಈ ದಿನ ನಿಮ್ಮ ಒಂದು ಮಾತು ಅಥವಾ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಮೊದಲು ಸ್ವಲ್ಪ ಆಲೋಚನೆ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಹೊಸ ಹೂಡಿಕೆ, ಹೊಸ ವ್ಯಾಪಾರ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಮತ್ತೊಮ್ಮೆ ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಈಗಾಗಲೇ ತೀರ್ಮಾನವನ್ನು ಕೈಗೊಂಡಿದ್ದೀರಿ, ಆದರೆ ತೀರ್ಮಾನದ ಮೇಲೆ ನಿಮಗೆ ಅಲ್ಪ ಸ್ವಲ್ಪ ಅನುಮಾನಗಳು ಕೂಡ ಇರುವಂಥದ್ದು. ಹಾಗೆ ಕೆಲವರು ಇತ್ತೀಚೆಗೆ ಕೊಟ್ಟಿರುವಂತಹ ಕೆಲವೊಂದು ಸಲಹೆಗಳು ಅದು ಕೂಡ ನಿಮಗೆ ಸರಿ ಅಂತ ಹೇಳಿ ಕಾಣಿಸ್ತಾ ಇದೆ. ಒಟ್ಟಾರೆ ಆಮೂಲಾಗ್ರವಾಗಿ ಈ ನಿಮ್ಮ ತೀರ್ಮಾನವನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ನೇ ಮನೆ ದುಸ್ಥಾನ. ಇದು ಶತ್ರುಗಳ ಕಾಟ ಜಾಸ್ತಿ, ಸ್ಪರ್ಧೆಗಳು ಜಾಸ್ತಿ. ಹಾಗೆ ಈ ದಿನ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೂ ಕೂಡ ಈ ದಿನ ನಮ್ಮ ಮನಸ್ಸು ಹದವಾಗಿರಲ್ಲ. ಹಾಗಾಗಿನೇ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ತೀರಿ. ಮುಂದೆ ಅದು ನಿಮಗೆ ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಹೆಸರನ್ನು ಉಳಿಸ್ಕೊಳ್ಳಿಕ್ಕಾಗಲಿ, ನಿಮ್ಮ ಒಂದು ಪ್ರೆಸ್ಟೀಜನ್ನು ಮೇಂಟೈನ್ ಮಾಡಲಿಕ್ಕಾಗಲಿ ಕೆಲವೊಂದು ಸವಾಲುಗಳಿಗೆ ನೀವೇ ಮುಂದಾಗುವಂಥದ್ದು ಕೂಡ ಇದೆ. ಇದು ಒಂದು ಸ್ಪರ್ಧೆ, ಇದು ಒಂದು ಚಾಲೆಂಜ್, ಇದು ಒಂದು ಬೆಟ್ಟಿಂಗ್ ರೀತಿಯಲ್ಲಿರುವಂಥದ್ದು, ಲಾಟ್ರಿ ಇದು. ಹಾಗಾಗಿ ಅಂಥ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ನಷ್ಟಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಕಾಣದ ವಿಚಾರಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಇನ್ನು ಈ ದಿನ ನಿಮ್ಮ ಆಸ್ತಿ ಅಂತಸ್ತು, ನಿಮ್ಮ ಗೌರವ ಪ್ರತಿಷ್ಠೆ ಇವೆಲ್ಲಕ್ಕೂ ಕೂಡ ಕೆಲವೊಮ್ಮೆ ಏಳು ಬೀಳುಗಳು ಇರುವಂಥದ್ದು ಇರುತ್ತೆ. ಹಾಗಾಗಿ ಯಾವುದೇ ವ್ಯಕ್ತಿ ಅವರ ಜೀವನ ಪೂರ್ತಿ ಒಳ್ಳೆಯದೇ ಅನ್ನುವಂಥದ್ದನ್ನು ಒಂದು ಹಣೆಪಟ್ಟಿಯನ್ನು ಧರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿ ಈ ದಿನ ಕೂಡ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದಿದೆ. ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇರಲ್ಲ. ಹಾಗಾಗಿ ಅದಕ್ಕೆ ನೀವು ಭಯಪಡುವಂಥ ಅಗತ್ಯತೆ ಇಲ್ಲ. ಯಾಕೆಂದರೆ ಧೈರ್ಯದಿಂದ ಕೆಲಸಗಳನ್ನು ಮುಂದುವರಿಸಿ, ಕೆಲಸವನ್ನು ಮಧ್ಯಕ್ಕೆ ನಿಲ್ಲಿಸಬೇಡಿ. ಒಂದಲ್ಲ ಒಂದು ದಿನ ನಿಮಗೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಪ್ರಯಾಣದಲ್ಲಿ ಅಷ್ಟೊಂದು ಸುಖ ಇಲ್ಲ, ವಾಹನದಿಂದ ನಿಮಗೆ ಅನುಕೂಲ ಇಲ್ಲ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ. ಆದಷ್ಟು ಈ ದೂರದ ಪ್ರಯಾಣ ಅನ್ನುವಂಥದ್ದು ಏನಾದರೂ ಇದ್ದರೆ ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಜಠರದ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೆ ಬೇಗ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದನ್ನು ಮಾಡಿ. ಕೆಲವರಿಗೆ ಅಜೀರ್ಣ, ಅಸಿಡಿಟಿ ಅನ್ನುವಂಥದ್ದು ಬರ್ಬೋದು. ಸ್ವಲ್ಪ ಜಾಗ್ರತೆ, ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ, ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಆ ಒಂದು ಲಾಭ ಅಥವಾ ಪ್ರತಿಫಲ ಎಷ್ಟೇ ಕಡಿಮೆ ಪ್ರಮಾಣದಲ್ಲಿದ್ದರೂ ಕೂಡ ಈ ದಿನ ಬಹಳ ಸಂತೃಪ್ತಿಯ ಜೀವನ ನಿಮ್ಮದಾಗಿರುತ್ತೆ. ಒಂದು ಕಂಟೆಂಟೆಡ್ ಲೈಫ್ ಅನ್ನುವಂಥದ್ದು ಇದೆ. ಹಾಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಕೂಡ ಈ ದಿನ ಸಿಕ್ಕುವಂಥದ್ದು. ಜೊತೆಗೆ ಈ ದಿನದ ವ್ಯವಹಾರ ನಿಮಗೆ ಲಾಭದಾಯಕವಾಗಿರೋದ್ರಿಂದಲೇ ಮತ್ತೆ ಕೆಲಸಗಳನ್ನು, ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ
ಒಂದು ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಇದೆ. ಒಂದು ನಾಲೆಡ್ಜ್ ಬ್ಯಾಂಕ್ ಈ ದಿನ ನಿಮಗೆ ಸಿಕ್ಕತ್ತೆ. ಅದರಿಂದ ಈ ಸಂದರ್ಭ ನಿಮಗೆ ಜ್ಞಾನ ಸಂಪಾದನೆ ಆಗುತ್ತೆ. ಹೊಸ ಅನುಭವಗಳನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಸಿಕ್ಕತ್ತೆ. ಇದು ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯಿಸುತ್ತೆ. ಇನ್ನು ಈ ದಿನ ನಿಮ್ಮ ಹಣಕಾಸಿನ ವ್ಯವಹಾರ ತೃಪ್ತಿದಾಯಕವಾಗಿರುತ್ತೆ. ಹಾಗೆ ಈ ದಿನ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ, ಆ ರೀತಿ ನಿಮ್ಮಲ್ಲಿರುವಂಥ ಹಣ, ನಿಮ್ಮಲ್ಲಿರುವಂಥ ಒಂದು ಸಂಪನ್ಮೂಲ, ಅದಕ್ಕೆ ತಕ್ಕಂಥ ಒಂದು ಯೋಜನೆಗಳನ್ನು ರೂಪಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ವ್ಯವಹಾರಗಳು ತುಂಬ ಪ್ರಾಕ್ಟಿಕಲ್ ಆಗಿರುವಂತೆ ನೋಡಿಕೊಳ್ಳುತ್ತೆ. ಹಾಗಾಗಿ ಯಾವುದೇ ಊಹೆ, ಯಾವುದೇ ಕಲ್ಪನೆ, ಯಾವುದೋ ಒಂದು ಕಲ್ಪನಾ ಲೋಕ ಇಂಥದ್ರಲ್ಲಿ ವಿಹರಿಸಲ್ಲ. ಯಾವುದು ನ್ಯಾಯಯುತವಾಗಿದೆ, ಯಾವುದು ಈ ತತ್ಕಾಲಕ್ಕೆ ಬೇಕಾಗಿದೆ ಅಂಥ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಇಟ್ಕೊಂಡಿರ್ತೀರಿ, ಪ್ರಾಕ್ಟಿಕಲ್ ಆಗಿರ್ತೀರಿ, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುವಂಥದ್ದು ಇದೆ. ನಿಮ್ಮ ಪ್ರತಿಭೆಯನ್ನು ಈ ದಿನ 4 ಜನ ಗುರುತಿಸ್ತಾರೆ. ಅದರಿಂದ ನಿಮಗೆ ಹೊಗಳಿಕೆಯ ಮಾತು, ಅದು ನಿಮಗೆ ಒಂದು ಮೋಟಿವೇಶನ್ ಅದು. ಹಾಗಾಗಿ ಈ ದಿನ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳು ಸಿಕ್ಕತ್ತೆ, ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಗೋವಿಂದ ಅಷ್ಟಕವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ಈ ದಿನ 6ರಲ್ಲಿ ಚಂದ್ರ ಇರೋದರಿಂದ ನಿಮಗೆ ವಿಶೇಷವಾದಂಥ ಫಲಗಳು ಸಿಕ್ಕುವಂಥದ್ದು ಇದೆ. ಹಿಂದೆ ನೀವು ಮಾಡಿರುವಂಥ ಕೆಲಸಕ್ಕೆ ಈ ದಿನ ಒಳ್ಳೆಯ ಫಲ ಇದೆ. ಹಿಂದಿನ ಇನ್ವೆಸ್ಟ್ಮೆಂಟ್ಗೆ ಈ ದಿನ ಒಳ್ಳೆಯ ಪ್ರತಿಫಲ ಇದೆ. ಹಾಗಾಗಿನೇ ಈ ದಿನ ಸಮಾಜದಲ್ಲಾಗಲಿ ಅಥವಾ ನಿಮ್ಮ ಕುಟುಂಬದಲ್ಲಾಗಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಸರಿಯಾಗಿರುತ್ತೆ ಅನ್ನುವಂಥ ಒಂದು ಎಂಡಾರ್ಸ್ಮೆಂಟ್ ಈ ದಿನ ಸಿಕ್ಕುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಯಶಸ್ಸಿಗೆ ಹೆಚ್ಚು ಅನುಕೂಲತೆಗಳು ಉಂಟಾಗುವಂಥದ್ದು ಇದೆ. ಆದರೆ ಈ ನೆಗೆಟಿವ್ ಥಾಟ್ಸ್ ಇರುವಂಥವ್ರು, ಈ ನೆಗೆಟಿವ್ ವೈಬ್ಸ್ ಇರುವಂಥವ್ರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳಿಬೇಡಿ. ಏಕೆಂದರೆ ನಿಮ್ಮ ಒಂದು ಉದ್ದೇಶಿತ ಗುರಿಯನ್ನೇ ಬುಡಮೇಲು ಮಾಡುವಂಥ ಸಾಧ್ಯತೆ ಅವರಲ್ಲಿರುತ್ತೆ. ಹಾಗಾಗಿ ಅಂಥವರಿಂದ ದೂರ ಇರುವಂಥದ್ದು ಉತ್ತಮ. ಇನ್ನು ಹಣಕಾಸಿನ ಕೊರತೆ ಏನಾದರೂ ಈ ದಿನ ಕಂಡು ಬಂದರೆ ಅದನ್ನು ಬಹಳ ಬೇಗ ಮರುಪೂರಣ ಮಾಡಿಕೊಳ್ಳುವಂಥದ್ದು, ಮರುಭರ್ತಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿ ನಿಮಗೆ ಸೋರ್ಸ್ಗಳು ಗೊತ್ತಿದೆ, ಯಾವ ಯಾವ ಮೂಲದಿಂದ ಯಾವ ಯಾವ ಫಲಗಳಿದೆ ಅನ್ನುವಂಥ ವಿಚಾರ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ ನಿಮಗೆ ಪ್ರೋತ್ಸಾಹ ಸಿಕ್ಕುವಂಥದ್ದು ಇದೆ, ಒಳ್ಳೆಯ ಮೋಟಿವೇಶನ್ ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳು ಈ ದಿನ ಬಹಳ ಚೆನ್ನಾಗಿ ನಡೆಯುತ್ತೆ. ಜೊತೆಗೆ ಈ ದಿನದಲ್ಲಿ ನಿಮಗೆ ನಿಮ್ಮ ಹಿತಶತ್ರುಗಳ ಕಾಟ ಅಷ್ಟೊಂದು ಇರಲ್ಲ. ಹಾಗಾಗಿನೇ ಕೆಲವು ಕೆಲಸಗಳನ್ನು ಬಹಳ ಫ್ರೀಯಾಗಿ ಮಾಡಿ ಮುಗಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಆಧ್ಯಾತ್ಮಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಕುಟುಂಬಸ್ಥರ ಜೊತೆಯಲ್ಲಿ ಚೆನ್ನಾಗಿರ್ತೀರಿ, ಹೊಂದಾಣಿಕೆಯಿಂದ ಇರ್ತೀರಿ. ಇದು ನಿಮ್ಮ ಮನಸ್ಸಿಗೆ ಸಮಾಧಾನ ತರುವಂಥ ವಿಚಾರ. ಹಾಗೆ ಜಗತ್ತಿನ ವಿದ್ಯಮಾನಗಳನ್ನೆಲ್ಲ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಕುತೂಹಲ ಬೇರೆ ಈ ದಿನ ನಿಮ್ಮಲ್ಲಿರುತ್ತೆ. ಅದಕ್ಕೆ ಈ ದಿನ ಪೂರಕವಾಗಿ ನಿಮ್ಮ ಮನಸ್ಸು ಕೂಡ ಎಲ್ಲ ಕಡೆಯಿಂದ ಈ ಸುದ್ದಿ ಸಂಗ್ರಹ ಮಾಡಿಕೊಳ್ಳಿಕ್ಕೆ ತೆರೆದಿರುತ್ತೆ. ಹಾಗಾಗಿ ಈ ದಿನ ಅತ್ಯುತ್ತಮವಾದಂಥ ದಿನ ನಿಮಗೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, 5ನೇ ಮನೆ. ಹಾಗಾಗಿನೇ ಮಿಶ್ರ ಫಲಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ, ನಿರ್ಣಯ ಏನಿದೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ, ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿನೇ ತಜ್ಞರ ಅಥವಾ ಅನುಭವಸ್ಥರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೇ ಇರ್ಬೋದು, ಉದ್ಯೋಗವನ್ನು ಬಿಟ್ಟು ಬೇರೊಂದು ಉದ್ಯೋಗಕ್ಕೆ ಸೇರ್ಪಡೆ ಆಗುವಂಥ ವಿಚಾರ ಇರ್ಬೋದು. ಇದರಲ್ಲಿ ಸ್ವಲ್ಪ ಸಹನೆಯಿಂದ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಆತರಕ್ಕೆ ಯಾವುದೇ ಒಂದು ತೀರ್ಮಾನಕ್ಕೆ ಹೋಗಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನೆರೆಹೊರೆಯವರೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲ ಒಂದು ಕಡೆ ಭಿನ್ನಾಭಿಪ್ರಾಯ ಬರುತ್ತೆ. ಆದಷ್ಟು ಅಂಥದ್ದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಮೇಲಧಿಕಾರಿಗಳಾಗಲಿ, ನಿಮ್ಮ ಸಹೋದ್ಯೋಗಿಗಳಾಗಲಿ ನಿಮಗೆ ಸಮಯಕ್ಕೆ ಸರಿಯಾಗಿ ಅವರ ಸಹಕಾರ ಸಿಕ್ಕಲ್ಲ. ಹಾಗಾಗಿ ಯಾರನ್ನೂ ಕೂಡ ಅತಿಯಾಗಿ ನಂಬಬೇಡಿ, ಯಾರ ಮೇಲೂ ಕೂಡ ಅತಿಯಾಗಿ
ಆಶ್ರಯಿಸಬೇಡಿ. ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ನಡುವೆ ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯ ಬರುವಂಥದ್ದಿದೆ. ನಾನಾ ನೀನಾ ಅನ್ನುವಂಥ ಅಹಂ ಸ್ವಲ್ಪ ಪಾತ್ರ ವಹಿಸುತ್ತೆ ಈ ದಿನ. ಹಾಗಾಗಿ ಅಂಥ ಈಗೋವನ್ನು ಬಿಟ್ಟು ನೀವು ಹೊಂದಾಣಿಕೆಯ ಮೂಲಕನೇ ಮುಂದುವರಿಬೇಕಾಗತ್ತೆ. ಅದೇ ಜೀವನ, ಅದರಲ್ಲೇ ನಿಮಗೆ ಸಂತೋಷ ಇದೆ. ಆ ಸಂತೋಷವನ್ನು ಹುಡುಕುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಏಕೆಂದರೆ 4ರಲ್ಲಿ ಚಂದ್ರ, ಚತುರ್ಥದಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮ್ಮ ಸುಖಕ್ಕೆ ಸ್ವಲ್ಪ ಏಟು ಬೀಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವೊಂದು ಅನರ್ಥಗಳಿಂದ ನಿಮಗೆ ಸುಖ ಬಹಳ ಬೇಗ ಸಿಕ್ಕಲ್ಲ. ಇನ್ನು ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳನ್ನು ಬೇರೆಯವರ ಮೇಲೆ ಹೇರುವಂತಹ ಸಂದರ್ಭ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಒಂದು ಬಯಕೆಗಳು, ನಿಮ್ಮ ಬೇಕು ಬೇಡಗಳು ಅದನ್ನು ಪೂರೈಸಿಕೊಳ್ಳುವಂಥ ನಿಟ್ಟಿನಲ್ಲಿ ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ಇರಬೇಕಾಗತ್ತೆ. ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ ಈ ದಿನ. ಇನ್ನು ಈ ದಿನ ಯಾವುದೇ ಒಂದು ಖರೀದಿಗೆ ಹೋಗಿ ಅಲ್ಲಿ ಮೋಸ ಆಗುತ್ತೆ. ಅಲ್ಲಿ ಹೆಚ್ಚು ಬೆಲೆಯನ್ನು ಕೊಟ್ಟು ಆ ವಸ್ತುವನ್ನು ತರಬೇಕಾಗತ್ತೆ. ಹಾಗಾಗಿ ಈ ದಿನ ಅನಗತ್ಯವಾದಂಥ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ಗುರಿ ಸಾಧನೆಯ ಮಾರ್ಗದಲ್ಲಿ ಬೇರೆಯವರಿಗೆ ಹಾನಿ ಆಗಬಾರ್ದು, ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಪ್ರಯಾಣದ ಸಂದರ್ಭ ಅಷ್ಟೊಂದು ನಿಮಗೆ ಖುಷಿಯನ್ನು ಕೊಡುವಂಥದ್ದಲ್ಲ. ಹಾಗಾಗಿ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಇಲ್ಲ, ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಎಚ್ಚರಿಕೆಯೊಂದಿಗೆ ಪ್ರಯಾಣ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಯುವಕರಿಗೆ, ಯುವತಿಯರಿಗೆ ತುಂಬ ಉತ್ಸಾಹ ಇದೆ. ನಿಮ್ಮ ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಅದನ್ನು ಚಾನಲೈಸ್ ಮಾಡಿಕೊಂಡ್ರೆ ಏನಾದರೂ ಒಂದು ಕೆಲಸವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಎಲ್ಲರಂತೆ ಈ ದಿನ ಕೂಡ ನೀವು ಸಾಮಾನ್ಯರಾಗಿ ಹೋಗ್ತೀರಿ. ಸ್ವಲ್ಪ ಎಚ್ಚರಿಕೆ. ಇನ್ನು ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಒಂದು ಸಲಹೆಗೆ ಕಿವಿ ಕೊಡುವಂಥದ್ದು ಉತ್ತಮ. ಅದನ್ನು ಕೇಳಿಸ್ಕೊಳ್ಳಿ, ಆದಷ್ಟು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭೂವರಹ ಸ್ವಾಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ. ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಬಗೆಹರಿಯುತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2.